ಪ್ರಜಾಶಕ್ತಿ ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಪಿಡಿಒ, ಪೊಲೀಸರು ಭೇಟಿ. ಪತಿ ಮೇಲಿನ ಆರೋಪವನ್ನ ತಳ್ಳಿಹಾಕಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರಸಂದ್ರಪಾಳ್ಯದ ಕೆರೆಯಲ್ಲಿ ರೈತರೆಲ್ಲರೂ ಸೇರಿ ಹೂಳನ್ನ ಎತ್ತಿಸ್ತಾ ಇದ್ರು. ಕೆರೆಯ ಮಣ್ಣನ್ನ ಎತ್ತಿಸುತ್ತಿರೋದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪತಿ ಮೂಗು ತೂರಿಸಿ ದೂರನ್ನ ನೀಡಿದ್ರು. ಇದರಿಂದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪತಿಯ ವಿರುದ್ಧ ಆರೋಪ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ಅಧಿಕಾರ ಹೆಂಡತಿಯದ್ದು, ಆದರೆ ದರ್ಬಾರ್ ಮಾತ್ರ ಗಂಡನದ್ದು ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ವರದಿಯನ್ನ ಮಾಡಲಾಗಿತ್ತು. ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ, ಪಿಡಿಒ ಹಾಗೂ ಪೊಲೀಸ್ ಇಲಾಖೆಯವರು ಭೇಟಿ ನೀಡಿದ್ದಾರೆ. ಪ್ರಜಾಶಕ್ತಿ ಟಿವಿಯಲ್ಲಿ ವರದಿ ಬಿತ್ತರವಾದ ಬಳಿಕ ಕ್ಷೇತ್ರದಲ್ಲಿ ಸಾಕಷ್ಟು ಚರ್ಚೆಯಾಗಿದ್ದು, ಗ್ರಾಮಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸೇರಿದಂತೆ ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಅಧ್ಯಕ್ಷರು ಸೇರಿ ಚುನಾಯಿತ ಪ್ರತಿನಿಧಿಗಳು ಸಭೆ ಸೇರಿದ್ರು. ಈ ವೇಳೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ನಡುವೆ ವಾದ ವಿವಾದಗಳು ಆರಂಭವಾಗಿದ್ದು, ವಾಕ್ಸಮರ ಜೋರಾಗುತ್ತಿದ್ದಂತೆ ಸಭೆಯನ್ನ ಸೋಮವಾರಕ್ಕೆ ಮುಂದೂಡಲಾಯಿತು. ಇನ್ನು ಅಂದು ನಡೆಯುವ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಗ್ರಾಮಸ್ಥರ ಆರೋಪದ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ತೀರ್ಮಾನಿಸಲಾಯಿತು. ಈ ಮಧ್ಯೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರೋಜಮ್ಮ ಅವರು ತಮ್ಮ ಪತಿಯ ಮೇಲೆ ಬಂದಂತಹ ಆರೋಪವನ್ನ ತಳ್ಳಿ ಹಾಕಿದ್ರು. ಅವರೇ ಮಾತಾಡ್ಲಿ ಅಂತ ಹೇಳಿದೆ ಸರ್. ಅಂದ್ರೆ ಇಬ್ರು ಮಾತಾಡಿದ್ರೆ ಅರ್ಥ ಆಗಲ್ಲ, ಒಬ್ರು ಮಾತಾಡಿದ್ರೆ ಅರ್ಥ ಆಗುತ್ತೆ ಸರ್. ಈಗ ನಮ್ಮಲ್ಲಿ ಕುಸಿನ ಮನೆ ಆರಂಭಿಸಿದ್ವಿ 9ಹಳ್ಳಿ ಗ್ರಾಮದಲ್ಲಿ. ವಿಶೇಷವಾಗಿ ಡಬಲ್ ಸಿಲಿಂಡರ್ ಗ್ಯಾಸ್ ಕೊಡಿಸಿ ಇಲ್ಲಿನ 6 ಮಕ್ಕಳುಗಳಿಗೆ ಫೆಸಿಲಿಟಿ ಕೊಟ್ಟು ನಮ್ಮ ಹೊಸ ಯೋಜನೆ ಅದು. ಕುಸಿನ ಮನೆ ಅಂದರೆ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡೋರಿಗೆ ಅವ್ರ ಮಕ್ಕಳುಗಳು ಬಿಟ್ಟು ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಒಂದು ಆರಂಭಿಸಿದ್ವಿ. ಚೆನ್ನಾಗಿ ನಡೀತಾ ಇದೆ. ನಾವು ಎಲ್ಲ 15 ಡೇಸ್ ಒಂದು ವಿಸಿಟ್ ಮಾಡ್ತೀವಿ, ಫುಡ್ಡು ಕೊಡ್ತಾಯಿದ್ವಿ, ಎಲ್ಲ ಚೆನ್ನಾಗಿದೆ. ಮತ್ತು ಶಾಲೆಯಲ್ಲಿ ನೇಮ್ ಬರ್ಸತ್ತವಿಂದಿದ್ದು ಆ ಶೌಚಾಲಯ ಎಲ್ಲ ರೆಡಿ ಮಾಡಿಸ್ಕೊಟ್ಟಿದ್ವಿ ಪಂಚಾಯತಿಯಿಂದನೇ. ಮತ್ತು ನಾವು ಚರಂಡಿ ಕ್ಲೀನ್ ಮಾಡಿದ್ವಿ. ನಮ್ಮಲ್ಲಿ ರೆವಿನ್ಯೂ ಸೋರ್ಸು ಕಡಿಮೆ ಇರೋದ್ರಿಂದ ತುಂಬ ಅಭಿವೃದ್ಧಿ ಕಾಮಗಾರಿಗಳು ಅಷ್ಟು ನಮ್ಮ ಕಡೆ ಸಾಧ್ಯವಾಗ್ತಿಲ್ಲ. ಇರೋದ್ರಲ್ಲಿ ನಾವು ಮ್ಯಾನೇಜ್ ಮಾಡ್ತಾಯಿದ್ವಿ. ಆ ರೀತಿ ಗ್ರಾಮನ ಅಭಿವೃದ್ಧಿ ವಿಚಾರದಲ್ಲಿ ನಾವು ನೆಗ್ಲೆಕ್ಟ್ ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಇನ್ನು ಈ ಎಲ್ಲ ರಾಜಕೀಯ ಬೆಳವಣಿಗೆ ನಡುವೆ ಸೋಮವಾರದ ಸಭೆಯಲ್ಲಿ ಕೆರೆಯ ಮಣ್ಣಿನ ವಿವಾದ ಯಾವ ಸ್ವರೂಪವನ್ನ ಪಡೆದುಕೊಳ್ಳಲಿದೆ ಎಂದು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಕೆಂಪೇಗೌಡ ಜೊತೆ ಸಿದ್ದಲಿಂಗಸ್ವಾಮಿ, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.